ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನೊಂದು ಗಣಪತಿ ಪರಿಹಾರವನ್ನು ಇವತ್ತು ಕೊಡ್ತಾ ಇದ್ದೀನಿ. ಯಾರಿಗೆ ಅಂತ ಮೊದಲು ಹೇಳ್ತೀನಿ. ಮನೆಯಲ್ಲಿ ಯಾವುದೇ ರೀತಿಯಾದಂಥ ಶುಭ ಕಾರ್ಯ ಅನ್ನೋದು ನಡೀತಾ ಇಲ್ಲ. ನೀವು ಮದುವೆ ಅಂತಾರು ತಗೊಳ್ಳಿ, ಜೀವನದಲ್ಲಿ ಒಂದು ಸೆಟ್ಲ್ ಆಗ್ತಾರಂತಾರು ತಗೊಳ್ಳಿ, ಫಾರಿನ್ಗೆ ಹೋಗ್ಬೇಕಂತಾರು ತಗೊಳ್ಳಿ, ಒಳ್ಳೆ ಹೈಯರ್ ಎಜುಕೇಷನ್ಗಾರು ತಗೊಳ್ಳಿ, ಯಾವುದೇ ವಿಷಯದಲ್ಲಿ ತಗೊಳ್ಳಿ, ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದ್ರೆ, ಒಂದು ಮಂಗಳ ಕಾರ್ಯಗಳು ನಡೀತಾ ಇಲ್ಲ, ಏನಾದರೂ ಒಂದು ಒಳ್ಳೇದನ್ನೋದು ನಮ್ಮ ಮನೆ ತನಕ ಬರಲ್ಲ ಗುರು, ನಮ್ಮ ಮನೆಯಲ್ಲಿ ನಡೆಯಲ್ಲ. ಅರ್ಥ ಆಯ್ತಾ? ಈ ರೀತಿ ಅನ್ನೋರಿಗಾಗಿ ನಾನೊಂದು ಪರಿಹಾರವನ್ನು ತಂದಿದ್ದೀನಿ. ಬುಧವಾರದಿಂದ ನೀವು ಪ್ರಾರಂಭ ಮಾಡಬೇಕು. 43 ದಿನಗಳವರೆಗೆ ತಾವು ಇದನ್ನು ಒಂದು ಪ್ರಯೋಗವಾಗಿ ತಗೋಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ, ಕಡಲೆಬೇಳೆಯ ಹಿಟ್ಟು, ಕಡಲೆ ಹಿಟ್ಟು ಬರುತ್ತೆ, ಅದನ್ನು ತಗೊಂಡು ಬಂದು ಅದರಲ್ಲಿ ಒಂದು ಗಣಪತಿಯನ್ನು ನೀವು ಮಾಡಿ. ನೀವು ಗಣಪತಿನೇ ಮಾಡಬೇಕಂದ್ರೆ ನಾರ್ಮಲಾಗಿ ನಿಮ್ಗೆಲ್ಲರಿಗೂ ಗಣಪತಿ ಮಾಡೋಕ್ಕೆ ಬರುತ್ತೆ. ಇಲ್ಲಾಂದರೆ ಒಂದು ಪಿಳ್ಳಾರಿ ರೂಪದಲ್ಲಾದರೂ ನೀವು ಗಣಪತಿಯನ್ನು ಮಾಡಿ ಒಂದು ಎಲೆಯ ಮೇಲೆ ಅವ್ರನ್ನ ಸ್ಥಾಪಿಸಿ, ಬಾಳೆ ಎಲೆಯ ಮೇಲೆ ಸ್ಥಾಪಿಸಿ ನಿಮ್ಮ ದೇವರ ಕೋಣೆಯಲ್ಲಿ ಇಡಿ. ಧೂಪ ದೀಪ ನೈವೇದ್ಯ ಪೂಜೆ ಎಲ್ಲವನ್ನ ನೀವು ಮಾಡ್ಕೊಳ್ಳಿ. ಇವರ ಮುಂದೆ ಕೂತ್ಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರವನ್ನು ಪ್ರತಿದಿನ 108 ಸಲ ನೀವು ಪಠನೆ ಮಾಡಬೇಕು. ನೋಡಿ, ಮೊದಲನೇ ದಿನ ಮಾತ್ರ ನೀವು ಗಣಪತಿ ಮಾಡಬೇಕು. ಅದಾದ್ರ ಮೇಲೆ ಆವತ್ತಿನಿಂದ ಈ ಗಣಪತಿಯ ಮುಂದೆನೇ ಕೂತ್ಕೊಂಡು ತಾವು ಪ್ರತಿದಿನ 108 ಸಲ ಗಣಪತಿ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಯಾವುದೇ ದೋಷದ ಕಾರಣದಿಂದ, ಅದು ವ್ಯಕ್ತಿಗಳ ದೋಷ ಇರ್ಬೋದು, ಮನೆಯಲ್ಲಿರುವಂಥವ್ರು, ಅಥವಾ ಆ ಜಾಗದ ವಾಸ್ತು ದೋಷ ಇತ್ಯಾದಿಗಳಿರ್ಬೋದು, ಆ ಮನೆದೇನಾದ್ರು ದೋಷ ಇರ್ಬೋದು, ಯಾವುದೇ ದೋಷ ಇರಲಿ, ಯಾವುದೇ ರೀತಿಯ ಮಂಗಳ ಕಾರ್ಯಗಳು ಅಥವಾ ಶುಭ ಕಾರ್ಯಗಳು ಪ್ರತಿಬಂಧಕ ಏನಾದರೂ ಏರ್ಪಟ್ಟಿದ್ದರೆ ಅದು ನಿವಾರಣೆಯಾಗಿ ಆ ಮನೆಯಲ್ಲಿರುವಂಥ ವ್ಯಕ್ತಿಗಳಿಗೆ ಶುಭ ಕಾರ್ಯಗಳು ನಡೀತದೆ, ಅಥವಾ ಆ ಮನೆಯಲ್ಲಿ ಶುಭ ವಿಚಾರಗಳು ಅಥವಾ ಶುಭ ಕಾರ್ಯಗಳು ನಡೆಯಲು ಪ್ರಾರಂಭಿಸುತ್ತವೆ. ಇದನ್ನು ನೀವು ಮಾಡಿ, ಇದಾದ ನಂತರ 41 ದಿನ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಗಣಪತಿಯನ್ನು ತಗೊಂಡು ಹೋಗಿ ಪುಣ್ಯ ನದಿಗಳಲ್ಲಿ ವಿಸರ್ಜನೆ ಮಾಡಬೇಕಾಗುತ್ತೆ. ನೀವು ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಇದನ್ನು ಹಾಗೆ ಮನೆಯಲ್ಲಿ ಇಡುವ ಹಾಗಿಲ್ಲ. ಇದನ್ನು 41 ದಿನ ಪೂಜೆಗಳ ನಂತರ ಇದನ್ನು ಪುಣ್ಯ ನದಿಗಳಲ್ಲಿ ತಾವು ವಿಸರ್ಜನೆ ಮಾಡಬಹುದಾಗಿದೆ. ಈ ರೀತಿಯಾದಂಥ ಸರಳವಾಗಿರುವಂಥ, ಶೀಘ್ರವಾಗಿ ಫಲ ಕೊಡುವಂಥ ಕೆಲವೊಂದು ವಿಚಿತ್ರ ಪರಿಹಾರಗಳನ್ನ ತಗೊಂಡು ಗುರುಭಕ್ತಿ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಪ್ರತಿದಿನ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನನ್ನನ್ನು ಎಂದಿನಂತೆ ನೀವು ಆಶೀರ್ವದಿಸಿ. ಎಲ್ರಿಗೂ ಒಳ್ಳೆಯದಾಗಲಿ.